ಹಾಯ್ ಹಲೋ ನಮಸ್ಕಾರ. ಇವತ್ತು ಎಗ್ ಬಿರಿಯಾನಿ ಮಾಡಬೇಕು ಅಂತ ಅಂದು ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಹಾಗೆ ಪುದೀನ, ಶುಂಠಿ, ಚಕ್ಕೆ ಮತ್ತು ಲವಂಗ ಮತ್ತು ಬೆಳ್ಳುಳ್ಳಿನ ರುಬ್ಕೊಳಕ್ಕಂತ ಇದನ್ನು ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ನೆಕ್ಸ್ಟು ಟೊಮೊಟೊ ಮತ್ತು ಈರುಳ್ಳಿನ ಚೆನ್ನಾಗಿ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಎಗ್ ಬಿರಿಯಾನಿಗೋಸ್ಕರ ಮೊಟ್ಟೆನ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇದನ್ನು ಚೆನ್ನಾಗಿ ಫೈನಾಗಿ ಪೇಸ್ಟ್ ಮಾಡ್ಕೊಂಡಿದ್ದೀನಿ. ನಿಮಗೆ ನೋಡಿಕೊಂಡು ಎಣ್ಣೆ ಹಾಕ್ಕೊಡ್ರಿ. ಇದು ತುಪ್ಪ, GRB ತುಪ್ಪ. ನಾವೊಂದು ಟೀನ್ ಸ್ಪೂನ್ ಅಷ್ಟು ತೊಗೊಂಡಿದ್ದೀನಿ. ಚೆನ್ನಾಗಿ ಅದು ಸ್ವಲ್ಪ ಕೆಂಪು ಕಲರ್ ಬರಬೇಕು. ಆಮೇಲೆ ಬೇಕಾದ್ರೆ ಟೊಮೊಟೊ ಹಾಕ್ತೀವಂತ್ರಿ. ಹಾಗೆ ಅದ್ರ ಜೊತೆಲಿ ಟೊಮೊಟೊ ಹಾಕೋಣ. ಇದು ಗರಂ ಮಸಾಲ, ಚಿಕನ್ ಮಸಾಲ ಮತ್ತು ಮೆಣಸಿನ್ಕಾಯಿ ಪೌಡ್ರು ಮತ್ತು ಧನಿಯಾ ಪೌಡ್ರು, ಹಾಫ್ ನಿಂಬೆಹಣ್ಣು. ಈಗ ಫ್ರೈ ಮಾಡ್ತಾ ಇದ್ದೀನಲ್ಲ ಈರುಳ್ಳಿ ಟೊಮೊಟೊನ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇದು ಗರಂ ಮಸಾಲ, ಚಿಕನ್ ಮಸಾಲ, ಧನಿಯಾ ಪೌಡ್ರು, ಚಿಲ್ಲಿ ಪೌಡ್ರು ಎಲ್ಲದನ್ನು ನನಗೆ ಎಷ್ಟು ಬೇಕೋ ಅಷ್ಟು ತೊಗೊಂಡು ಹಾಕ್ತಾಯಿದ್ದೀನಿ. ನಾನು ಕ್ವಾಲಿಟಿ ಇದು ನೋಡ್ಕೊಂಡು ಹಾಕ್ತಾಯಿದ್ದೀನಿ. ಹಾಗೆ ನಾನು ಪೇಸ್ಟ್ ಮಾಡ್ಕೊಂಡಿರೋದನ್ನು ಹಾಕ್ತಾಯಿದ್ದೀನಿ ಅದ್ರ ಜೊತೆಗೆ. ಹಾಗೆ ಅದನ್ನು ಅಷ್ಟನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಅದು ನೀರು ಬಿಟ್ಕೊಳುತ್ತೆ, ಆಯಿಲೆಲ್ಲ ಸೈಡಿಗೆ ಬಿಟ್ಕೊಂಡು ನೀರು ಬಿಟ್ಕೊಳುತ್ತೆ. ಮೊಟ್ಟೆನ ಈ ರೀತಿ ಕಟ್ ಮಾಡ್ಕೊಳ್ರಿ. ಕಟ್ ಮಾಡಿಕೊಂಡ್ರೆ ಅದ್ರೊಳಗೆ ಪೇಸ್ಟು ಚೆನ್ನಾಗಾಗತ್ತೆ. ಇದು ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಇದ್ರ ಒಳಗಡೆ ಹೀಗೆ ರಬ್ ಮಾಡಿ ತುಂಬ ಚೆನ್ನಾಗಾಗತ್ತೆ. ಹಾಗೆ ಸ್ಪೈಸಿಯಾಗೂ ಮೊಟ್ಟೆ ಟೇಸ್ಟ್ ಬರುತ್ತೆ. ಇಲ್ಲಾಂದರೆ ಸಪ್ಪೆ ಸಪ್ಪೆ ಟೈಪು ಆಗಿಬಿಡತ್ತೆ. ನೋಡಿ, ಈ ಥರ ಸೈಡಿಗೆ ನೀರು ಮತ್ತು ಎಣ್ಣೆ ಮತ್ತು ತುಪ್ಪ ಸೈಡಿಗೆ ಕಾಣಿಸುತ್ತಲ್ಲ, ಆ ಥರ ಬಿಟ್ಕೊಬೇಕು. ಹಂಗೆ ಬಿಟ್ಕೊಂಡ್ರೆ ಚೆನ್ನಾಗಾಗತ್ತೆ. ಅದು ಇದು ಟೊಮೊಟೊ ಮತ್ತು ಈರುಳ್ಳಿ ಚೆನ್ನಾಗಿ ಪೇಸ್ಟಾಗಿ ಆಯಿಲ್ನ ಬಿಟ್ಕೊಂಡಿರೋದು. ಮೊಟ್ಟೆನ ನೀಟಾಗಿ ನಾನು ಪೇಸ್ಟ್ ಮಾಡ್ಕೊಂಡಿದ್ನಲ್ಲ ಇದರೊಳಗಡೆ ಸ್ವಲ್ಪ ಇದನ್ನ ಮೊಟ್ಟೆ ಇದರೊಳಗೆ ಹಾಕಿ ಚೆನ್ನಾಗಿ ಅದನ್ನು ಬಾಡಿಸ್ಕೊಂಡ್ರೆ ಮೊಟ್ಟೆಗೆ ಅದ್ರ ಗಸಿ ಎಲ್ಲ ಅದಕ್ಕೆ ಪೇಸ್ಟ್ ಆಗುತ್ತೆ. ಆವಾಗ ಮೇಲೆ ಬೇಕಾದ್ರೆ ಹಾಕೋಕ್ಕೆ ಚೆನ್ನಾಗಾಗತ್ತೆ. ನೆಕ್ಸ್ಟ್ ಈ ಥರ ಆದಮೇಲೆ ಇದನ್ನು ಎತ್ತಿಟ್ಕೊಬೇಕು. ಮತ್ತು ಅದರಲ್ಲಿ ಬಿಡಬೇಡ್ರಿ, ಎತ್ತಿಟ್ಕೊಳ್ರಿ. ಇದನ್ನು ಸ್ವಲ್ಪ ಹೊತ್ತು ಬಿಡಬೇಕು. ಬಿಟ್ಟಾದಮೇಲೆ ಸೈಡಿಗೆ ಆಯಿಲು ಮತ್ತು ತುಪ್ಪ ಎಲ್ಲ ಹಾಗೆ ಬಿಡ್ಕೊಳುತ್ತೆ. ನೆಕ್ಸ್ಟ್ ಅದಕ್ಕೆ ಅಕ್ಕಿ ಹಾಕೋಣ. ಅಕ್ಕಿ ಹಾಕಿದ್ದೀವಿ ನೋಡ್ರಿ. ನೀಟಾಗಿ ಸುತ್ತಲೂ ಅದನ್ನು ಅಕ್ಕಿ ಅಷ್ಟು ಕಲರ್ನ ರಿಸೀವ್ ಮಾಡಬೇಕು. ಅದು ಮಸಾಲ ಅಷ್ಟು ಅದ್ರ ಜೊತೆಲಿ ಮಿಕ್ಸಟ್ ಆಗಬೇಕು. ಹಾಗೆ ಇದಕ್ಕೆ ನೀರು ಹಾಕ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪು ನೋಡ್ಕೊಂಡು ನೀವು ಹಾಕ್ಕೊಳ್ರಿ. ಹಾಗೆ ಇದನ್ನು ಚೆನ್ನಾಗಿ ಕುದಿ ಬರಬೇಕು. ಕುದೀತಾ ಇದೆ ನೋಡಿ. ಕುದಿ ಬರ್ತಾ ಇರುತ್ತಲ್ಲ, ಆಗ ಸ್ವಲ್ಪ ಮಿಕ್ಸಪ್ ಮಾಡಬೇಕು. ಸ್ವಲ್ಪ ಮಸಾಲ ಎಲ್ಲ ಅಕ್ಕಿ ಜೊತೆಲಿ ಮಿಕ್ಸ್ ಆಗ್ತಾ ಇರುತ್ತೆ. ಇದು ನೀಟಾಗಿ ಚೆನ್ನಾಗಿ ಕುದೀತಾ ಇದೆ. ಕುದೀತಾ ಇರೋದಕ್ಕೆ ಇದಕ್ಕೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಇಟ್ಕೊಂಡಿರೋದು ಉದುರಿಸೋಣ. ಹಾಗೆ ರುಚಿ ನೋಡಿಕೊಂಡು ನೀವು ನಿಂಬೆಹಣ್ಣು ಹಾಕೋದಾದರೆ ಹಾಕ್ಬೋದು, ಇಲ್ಲ ಸ್ಕಿಪ್ ಮಾಡ್ಬೋದು. ನಮಗೆ ಸ್ವಲ್ಪ ನಿಂಬೆಹಣ್ಣು ಸ್ವಲ್ಪ ಹುಳಿ ಕಮ್ಮಿ ಇರೋದಕ್ಕೆ ನಾನು ನಿಂಬೆಹಣ್ಣು ಹಿಂಡ್ಕೊತಾ ಇದ್ದೀನಿ.
ಆಮೇಲೆ ಮೊಟ್ಟೆ ಹಾಕ್ತಾಯಿದ್ದೀನಿ. ಎಲ್ಲ ರೋಸ್ಟ್ ಮಾಡಿ ಫ್ರೈ ಮಾಡಿ ಇಟ್ಕೊಂಡಿರೋ ಮೊಟ್ಟೆ. ಸ್ವಲ್ಪ ಬಿಟ್ಟು ಬಿಟ್ಟು ಹಾಕಿ, ಹತ್ತತ್ರ ಹಾಕಿಬಿಡ್ರಿ, ಲೇಸಾಗಿ ಹಾಗೆ ಕುತ್ಕೊಂಡ್ಬಿಡುತ್ತದು. ಚೆನ್ನಾಗಿ ಕುದೀತಾ ಇದೆ ಇದು. ಮೊಟ್ಟೆ ಎಲ್ಲ ಹಾಕಿದ್ದೀನಿ. ಈಗ ವಿಷಲ್ ಆಗೋಕ್ಕೆ ಕ್ಲೋಸಪ್ ಮಾಡೋಣ. ಮೊಟ್ಟೆ ಬಿರಿಯಾನಿ ರೆಡಿ. ಥ್ಯಾಂಕ್ ಯು.